ಮಾತಾಪಿತಾ ಗುರುದೈವಂ. ನಾನು ದೇವೇಂದ್ರ ಜಟಾಯು ವಿಂಗ್ಸಿಂದ ಇವತ್ತು ಬರ್ತಾಯಿದ್ದೀನಿ. ಇವತ್ತು ಇಂಪಾರ್ಟೆಂಟ್ ವಿಷಯ ಮಾತಾಡ್ತೀನಿ. ಫಸ್ಟು ನಾವು ತಂದೆ ತಾಯಿ ಗುರು ದೇವರಿಗೆ ರೆಸ್ಪೆಕ್ಟ್ ಕೊಟ್ಟು ಸ್ಟಾರ್ಟ್ ಮಾಡೋಣ. ಅದೇ ರೀತಿ ನಾನು ಯಾವಾಗಲೂ ಮಾತಾಪಿತಾ ಗುರುದೈವಮಿಂದ ಸ್ಟಾರ್ಟ್ ಮಾಡ್ತೀನಿ. ಜನಗಳಿಗೆ ಫಸ್ಟ್ ಆಫ್ ಆಲು ಕೆಲವ್ರಿಗೆ ಮೈಗ್ರೇನ್ ಪ್ರಾಬ್ಲಮ್ ಬರ್ತಾ ಇರುತ್ತೆ. ಏನಕ್ಕೆ ಬರ್ತಾ ಇರುತ್ತೆ ಅಂದರೆ ಅದು ವಾಸ್ತು ರಿಲೇಟೆಡ್ ಪ್ರಾಬ್ಲಮ್ಮೇ. ಅವರು ನಾರ್ತಲ್ಲಿ ತಲೆ ಇಟ್ಕೊಂಡು ಮಲ್ಗ್ತಾ ಇರ್ತಾರೆ, ಉತ್ತರಕ್ಕೆ ತಲೆ ಇಟ್ಕೊಂಡು ಮಲ್ಗ್ತಾ ಇರ್ತಾರೆ. ಯಾರ್ಯಾರಿಗೆ ಮೈಗ್ರೇನ್ ಪ್ರಾಬ್ಲಮ್ ಇದೆಯೋ ಇವತ್ತು ಈ ವಿಡಿಯೋ 15 ನಿಮಿಷ ನಾನು ಮಾಡ್ತೀನಿ. 5 ಭಾಷೆಯಲ್ಲಿ ಮಾಡ್ತೀನಿ. ಹಿಂದಿ, ಕನ್ನಡ, ತೆಲುಗು, ತಮಿಳು, ಹಿಂದಿ, ಇಂಗ್ಲೀಷು, ತೆಲುಗು, ತಮಿಳು, ಕನ್ನಡ 5 ಲ್ಯಾಂಗ್ವೇಜಲ್ಲಿ ಮಾಡ್ತೀನಿ. 5 ಪಂಚಭೂತಗಳು ಹೆಂಗಿದೆಯೋ ಭೂಮಿ, ನೀರು, ಫೈರು, ಆಕಾಶ, ವಾಯು, ಈ ಥರ 5 ಪಂಚಭೂತಗಳು ಹೆಂಗಿದೆಯೋ ಅದೇ ಥರ 5 ಭಾಷೆಯಲ್ಲಿ ನಾನು ಮಾತಾಡ್ತಾಯಿದ್ದೀನಿ. ನಿಮಗೆ ನಾನು ಹೇಳೋದೇನೆಂದರೆ ಮೈಗ್ರೇನ್ ಪ್ರಾಬ್ಲಮ್ ಬರೋದು ಮೈನ್ ರೀಸನ್ನು ವಾಸ್ತು ಯಾರು ನೋಡಲ್ವೋ ಅವ್ರಿಗೆ ಜಾಸ್ತಿ ಮೈಗ್ರೇನ್ ಪ್ರಾಬ್ಲಮ್ ಬರೋದು. ತುಂಬ ಕಡೆ ನೋಡಿರ್ತೀರ ನೀವು. ಬ್ರೈನ್ ಹ್ಯಾಮ್ರೇಜಿಂದ ಡೆತ್ ಆದರು, ಬ್ರೈನ್ ಹ್ಯಾಮ್ರೇಜಿಂದ ಪ್ರಾಬ್ಲಮ್ ಆಯಿತು ಎಲ್ಲ ಕೇಳಿರ್ತೀರ ನೀವು. ಆ ರೀಸನ್ ಬಂದು ಮೈಗ್ರೇನ್ ಪ್ರಾಬ್ಲಮ್ಮು. ಅದು ಮೈಗ್ರೇನ್ ಪ್ರಾಬ್ಲಮ್ ಏನಕ್ಕೆ ಅವ್ರ ಮನೆಯಲ್ಲಿ ಉತ್ತರಕ್ಕೆ ಕೂತ್ಕೊಂಡು ಮಾತಾಡ್ತಾ ಮಲ್ಕೊಂಡಿರ್ತಾರೆ. ಅದೇ ರೀಸನ್ನು. ಕೆಲವರು ಯೋಚನೆ ಮಾಡಬೇಕು, ನನಗೇನಕ್ಕಪ್ಪ ಈ ಪ್ರಾಬ್ಲಮ್ ಬಂದಿದೆ, ಏನೋ ಪ್ರಾಬ್ಲಮ್ ಇರ್ಬೋದು ಮನೆಯಲ್ಲಿ ನಾನು ಮಲಗೋದು ಅನ್ನೋದು ಯೋಚನೆ ಮಾಡಬೇಕು. ಕೆಲವ್ರು ಮಾಡಲ್ಲ. ಟೇಕನ್ ಥಿಂಗ್ಸ್ ಫಾರ್ ಗ್ರಾಂಟೆಡ್. ಅವ್ರಿಗೇನು ಹೋಗೋದು ಹಾಸ್ಪಿಟ್ಲ್ಗೆ ಸಾವಿರಾರಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದು, 6 ವರ್ಷ ಅಲ್ಲ 10 ವರ್ಷ ತಿರುಗ್ತಾನೆ ಇರೋದು. ಅಂದರೆ ಅವ್ರು ಏನು ಪ್ರಾಬ್ಲಮ್ ಇದು ಏನಿಂದ ಪ್ರಾಬ್ಲಮ್ ಆಗಿದೆ ಅನಲೈಸ್ ಮಾಡಲ್ಲ. ಎಷ್ಟೋ ಡೆತ್ಗಳು ನೀವು ಕೇಳಿರ್ಬೋದು. ಈ ಬ್ರೈನ್ ಹ್ಯಾಮ್ರೇಜಿಂದ ಸತ್ತರು, ಮೈಗ್ರೇನ್ ಪ್ರಾಬ್ಲಮಿಂದ ಸತ್ತರು, ಎಷ್ಟೋ ಫಿಲಿಮ್ ಆ್ಯಕ್ಟ್ರಸ್ಸು ಆ ಥರ ಸತ್ತಿದ್ದಾರೆ. ಎಷ್ಟೋ ಜನ ಆಗಿದ್ದಾರೆ ಆ ಥರ. ಕಾರಣನೇ ಅವ್ರ ಮನೇಲಿ ವಾಸ್ತು ನೋಡಲ್ಲ. ಅವರು ಉತ್ತರಕ್ಕೆ ತಲೆ ಇಟ್ಕೊಂಡು ಮಲ್ಕೊಂಡಿರ್ತಾರೆ. ನಾನು ಡೈರೆಕ್ಟ್ ಎಕ್ಸಾಂಪಲ್ಸು ನೋಡಿದ್ದೀನಿ. ಸೊ ಆದ ಕಾರಣ ನಾನು ಇವತ್ತು ಅವೇರ್ನೆಸ್ ಕೊಡೋಕ್ಕೆ ನಾನು ಬಂದಿದ್ದೀನಿ. ಕಾರಣ ನಿಮಗೆ ಗೊತ್ತಾಗಬೇಕು ಏನು ಮೈಗ್ರೇನ್ ಏನು ಬರುತ್ತೆ ಅಂದ್ಬಿಟ್ಟು. ಉತ್ತರ ಬಂದು ನಾರ್ತ್ ಬಂದು ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಇರುತ್ತೆ. ಅಲ್ಲಿ ತಲೆ ಶತ್ರುಗೂ ಎಲ್ಬಾರ್ದು ತಲೆ ಇಟ್ಕೊಳಕ್ಕೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಅಲ್ಲೇ ತಲೆ ಇಟ್ಕೊಂಡಿರ್ತಾರೆ. ಗೊತ್ತಿದ್ದು ಯಾರೂ ಮಾಡಲ್ಲ. ಕೆಲವರು ಗೊತ್ತಿಲ್ಲದ ಮಾಡಿರ್ತಾರೆ. ಆಮೇಲೆ ಈ ಥರ ಮೈಗ್ರೇನ್ ಪ್ರಾಬ್ಲಮ್ ಬಂದಮೇಲೆ, ಹೆಲ್ತ್ ಪ್ರಾಬ್ಲಮ್ ಬಂದಮೇಲೆ ಕರೆಕ್ಷನ್ ಮಾಡ್ಕೊಬೇಕು. ನಂದೇನೋ ತಪ್ಪಿದೆ, ಏನು ತಪ್ಪಿದೆ ಯೋಚನೆ ಮಾಡಬೇಕು. ಯೋಚನೆ ಮಾಡ್ಕೊಂಡು ಕರೆಕ್ಟ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಕೆಲವರು ಮಾಡ್ಕೊಳಲ್ಲ. ಟೇಕನ್ ಥಿಂಗ್ಸ್ ಫಾರ್ ಗ್ರಾಂಟೆಡ್ ಅಂತೀವಲ್ಲ ಹಂಗೆ. ಅದಕ್ಕೆ ನಾನು ಹೇಳ್ತಾ ಇರೋದು ಇವತ್ತು ವೀಡಿಯೋದಲ್ಲಿ, ಮೈಗ್ರೇನ್ ಪ್ರಾಬ್ಲಮ್ ಯಾರಿಗಿದೆಯೋ ಅವರು ಫಸ್ಟು ಯಾವ ದಿಕ್ಕಲ್ಲಿ ಮಲ್ಕೊಂಡಿದ್ದಾರೆ ಅವರು ಯೋಚನೆ ಮಾಡಿ. ಯಾವ ದಿಕ್ಕಲ್ಲಿ ನೀವು ಮಲ್ಕೊಂಡಿದ್ದೀರಾ ಯೋಚನೆ ಮಾಡಿ. ತಲೆ ಫಸ್ಟು ನಾರ್ತಲ್ಲೇ ಮಲ್ಕೊಂಡಿರ್ತೀರ ನೀವು. 99% ನಾರ್ತಲ್ಲೇ ಮಲ್ಕೊಂಡಿರ್ತಾರೆ. ಅದೇ ಪ್ರಾಬ್ಲಮ್ ಇರೋದನ್ನ ಅನಲೈಸ್ ಮಾಡಬೇಕು, ರೆಕ್ಟಿಫೈ ಮಾಡ್ಕೊಬೇಕು. ನಮ್ಮ ಥರ ವಾಸ್ತುಶಾಸ್ತ್ರ ಕನ್ಸಲ್ಟೆನ್ಸ್ ಇದ್ದಾರೆ, ಕೇಳಿಕೊಂಡು ಅವೇರ್ನೆಸ್ ತಗೊಬೇಕು, ರೆಕ್ಟಿಫೈ ಮಾಡ್ಕೊಬೇಕು. ನಾಚಿಕೆ ಪಡಬಾರ್ದು. ವಾಸ್ತುಶಾಸ್ತ್ರ ಕನ್ಸಲ್ಟ್ ಕೇಳಿದ್ರೆ ಅವ್ರೇನೋ ಕೇಳಿದ್ರೆ ನಮ್ಗೆ ಉತ್ತರ ಬರೋಲ್ಲ ಆ ಥರ ಎಲ್ಲ ನಾಚಿಕೆ ಪಡಬಾರ್ದು. ನಿಮ್ಮ ಮೈಗ್ರೇನ್ ಪ್ರಾಬ್ಲಮ್ ಹೆಲ್ತ್ ದೊಡ್ಡ ಇಶ್ಯೂ. ಅದು ತುಂಬ ಪ್ರಾಬ್ಲಮ್. ಅದು ನಾನು ತುಂಬ ಜನ ನೋಡಿದ್ದೀನಿ. ಮೈಗ್ರೇನ್ ಪ್ರಾಬ್ಲಮ್ ಅಂದರೆ ತಲೆನೋವು ಸರಿಯಾಗಿ ಬರುತ್ತೆ. ಫುಲ್ ಇಡೀ ದಿನ ಅಲ್ಲ 2-3 ದಿನ ಇರುತ್ತೆ. ತಲೆ ಎತ್ಕೊಂಡು ಸುತ್ತಿ ಎತ್ಕೊಂಡು ತಲೆ ಹೊಡೆದಂಗೆ ಇರುತ್ತೆ. ಯಾಕೆ ಬಂತು ಅಂದರೆ ಉತ್ತರ ಮ್ಯಾಗ್ನೆಟಿಕ್ ಫೀಲ್ಡ್ ಬಂದು ತಲೆಗೆ ಹೊಡಿತಾ ಇರುತ್ತೆ. ಅದು ಹಿಂಗೆ ಹೊಡಿತಾ ಇರುತ್ತೆ ಅಂದರೆ ಸುತ್ತಿ ಎತ್ಕೊಂಡು ತಲೆಗೆ ಹೊಡೆದಂಗೆ ಇರುತ್ತೆ. ಮಲ್ಕೊಂಡ್ರೆ ನಿದ್ದೆ ಬರೋಲ್ಲ. ಮಾತ್ರೆ ತೊಗೊಂಡು ಮಲ್ಕೊಳ್ಬೇಕು. ಆರೋಗ್ಯ ಹೊಟ್ಟೋಗುತ್ತೆ. ಕಿಡ್ನಿ, ಲಿವರ್ ಎಲ್ಲ ಹೊಟ್ಟೋಗುತ್ತೆ. ಆದ ಕಾರಣ ಇವತ್ತು ವೀಡಿಯೋದಲ್ಲಿ ಮೈಗ್ರೇನ್ ಪ್ರಾಬ್ಲಮ್ ಇರೋರು ಸ್ವಲ್ಪ ವಾಸ್ತು ಕನ್ಸಲ್ಟೆಂಟ್ನ ಸಂಪರ್ಕ ಮಾಡಿ ಇದು ಮಾಡ್ಕೊಳ್ಳಿ. ಆಮೇಲೆ ಮನೆಯೂ ಅಷ್ಟೇ. ಫಸ್ಟು ಮನೆ, ಆಮೇಲೆ ನೆಕ್ಸ್ಟು ಮನೆಯೇ ನೋಡ್ಕೊಳಲ್ಲ ಕೆಲವರು. ಮನೆ ಏನು ಪ್ರಾಬ್ಲಮ್ ಇದೆ ಅದೆಲ್ಲ ರೆಕ್ಟಿಫೈ ಮಾಡ್ಕೊಳಲ್ಲ. ಸುಮ್ಮನೆ ಇಷ್ಟ ಬಂದ ಕಡೆ ಮಲ್ಕೊಂಬಿಡೋದು, ಇಷ್ಟು ಬಂದ ಕಡೆ ಬೆಡ್ಗಳು ಹಾಕ್ಕೊಂಬಿಡೋದು. ಹಂಗೆಲ್ಲ ಇರ್ಬಾರ್ದು. 4 ಮೂಲೆ, 4 ಕೋಣೆ, ನಾರ್ತ್ ಈಸ್ಟು, ಸೌತ್ ವೆಸ್ಟು, ನಾರ್ತ್ ವೆಸ್ಟು, ಬ್ರಹ್ಮಸ್ಥಾನ, 5 ಡೈರೆಕ್ಷನ್ಸ್, 5 ಮೂಲೆಗಳಿದೆ. ನಾವು ಕರೆಕ್ಟಾಗಿ ಯಾವ ಮೂಲೆಯಲ್ಲಿ ಎಲ್ಲಿ ಬೆಡ್ ಹಾಕ್ಕೊಂಡು ಎಲ್ಲಿ ಮಲ್ಕೊಬೇಕು. ಇಲ್ಲ ಅಂದರೆ ತುಂಬ ಪರಿಣಾಮ ನೀವು ಎದುರಿಸ್ಬೇಕಾಗತ್ತೆ. ತುಂಬ ಪ್ರಾಬ್ಲಮ್ಮು ಎದುರಿಸ್ಬೇಕಾಗತ್ತೆ. ವಾಸ್ತು ಪುರುಷ ಸೃಷ್ಟಿ ಆಗಿರೋದು ಭೂಲೋಕದಲ್ಲಿ ಅವ್ರು ರೆಸ್ಪೆಕ್ಟ್ ಕೊಟ್ಟು ಮನೆ ಕಟ್ಕೊಬೇಕು. ವಾಸ್ತು ಪುರುಷ ಹೆಂಗಂದರೆ ಅವ್ರಿಗೆ ರೆಸ್ಪೆಕ್ಟ್ ಕೊಡಲೇಬೇಕು. ನಾವು ಮನೆ ಕಟ್ಟಬೇಕಂದ್ರೆ ಸುಮ್ಮನೆ ಮನೆ ಹೆಂಗಂಗೂ ಕಟ್ಟಿಬಿಡೋದು. ವಾಸ್ತು ಪುರುಷನ ಮಹಾನ್ ಪೂಜೆ ಮಾಡಿಬಿಟ್ಟು ಹಾಲು ಒಗ್ಸ್ಬಿಟ್ರೆ ಆಗೋದಿಲ್ಲ. ಪಕ್ಕಾ ವಾಸ್ತು ಕಟ್ಟಬೇಕು. ಒಂದು ಕಾಂಪಸ್ನ ತೊಗೊಂಡು ಸೈಟಲ್ಲಿ ಹೋಗಿ, ನಿಮ್ಮ ಫ್ಲ್ಯಾಟಲ್ಲಿ ಹೋಗಿ ಸೆಂಟ್ರಲ್ಲಿ ನಿಂತ್ಕೊಂಡು ನೋಡಿಬಿಟ್ಟು ಉತ್ತರ ದಿಕ್ಕು ಯಾವುದನ್ನು ತೋರಿಸುತ್ತೆ ಅದು ಕಾಂಪಸ್ಸು. ಆವಾಗ ನಿಮಗೆ ಪೂರ್ವ ದಿಕ್ಕು ಯಾವ್ದು ಗೊತ್ತಾಗುತ್ತೆ, ಪಶ್ಚಿಮ, ಆಮೇಲೆ ದಕ್ಷಿಣ ಗೊತ್ತಾಗುತ್ತೆ, ಸೆಂಟ್ರಲ್ಲಿ ಬ್ರಹ್ಮಸ್ಥಾನ.
ಅದು ನೋಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ನೀವು ಮನೆಗಳು ಕಟ್ಕೊಳ್ಬೇಕು. ಇಷ್ಟ ಬಂದ ಕಡೆ ಮಲ್ಕೊಂಡು ಇಷ್ಟ ಬಂದ ಕಡೆ ಇದ್ದರೆ ಆರೋಗ್ಯ ಡೆಫಿನೆಟಾಗಿ ಹೋಗ್ಬಿಡುತ್ತೆ. ಆರೋಗ್ಯ ಡೆಫಿನೆಟಾಗಿ ಹೋಗ್ಬಿಟ್ರೆ ನೀವು ಎಷ್ಟು ಲಕ್ಷ ಖರ್ಚು ಮಾಡಿದ್ರೂ ಆರೋಗ್ಯ ಸರೋಗಲ್ಲ. ನಾನು ರಿಯಲ್ ಎಕ್ಸಾಂಪಲ್ಸ್ ಹೇಳ್ತೀನಿ. ಕೇಸ್ ಸ್ಟಡಿ ಅಂತಾರೆ ಅದನ್ನ. ಕೇಸ್ ಸ್ಟಡೀಸ್ ಮಾಡಿದ್ದೀನಿ. ಒಬ್ಬನು ಸ್ಟೂಡೆಂಟು, ಅವನು ನಿಮ್ಯಾನ್ಗೆ ಹೋಗಿದ್ದ 6 ತಿಂಗಳು ಬೀಟ್ ಹೊಡೆದ, ತಲೆನೋವು ಹೋಗಿಲ್ಲ. ಆಮೇಲೆ ಈ ನಾರಾಯಣಗೆ ಹೋಗ್ತಾ ಇದ್ದ. ನಾನು ಅವನಿಗೆ ಸಿಕ್ಕಿದೆ, ಏನಪ್ಪ ಪ್ರಾಬ್ಲಮ್ಮು, ಹಂಗೆ ಮಾತಾಡ್ತಾ ಇದ್ದ. ಇಲ್ಲ ಈ ಥರ ನನಗೆ ಹೆಡೇಕ್ ಇದೆ ತುಂಬ, ನಾನು ನಿಮ್ಯಾನ್ಗೆ ಹೋಗಿದ್ದೆ, ಅಲ್ಲೂ ಟ್ರೀಟ್ಮೆಂಟ್ ಆಗಿಲ್ಲ, ನಾರಾಯಣಗೆ ಹೋಗ್ತಾಯಿದ್ದೀನಿ. ನೀನು ಎಲ್ಲಿ ಪೇಯಿಂಗ್ ಗೆಸ್ಟಲ್ಲಿ ಮಲ್ಕೊತ? ಹೌದು, 4 ವರ್ಷ ಪೇಯಿಂಗ್ ಗೆಸ್ಟಲ್ಲಿದ್ದೀನಿ, ಫೈನಲ್ ಇಯರ್ ಇದು, ನಾನು ಕಂಪ್ಲೀಟ್ ಮಾಡಿ ತುಂಬ ತಲೆನೋವು. ಯಾವ ದಿಕ್ಕಲ್ಲಿ ನೀನು ಮಲ್ಗೋದು ಅಂತ ಕೇಳಿದೆ. ನಾನು ಉತ್ತರಾಗಿ ಮಲ್ಕೊತಾ ಇದ್ದೀನಿ ಅಂದ. ನೋಡಿ, ಯಾರು ಉತ್ತರಾಗಿ ಮಲ್ಕೊಬಾರ್ದು, ಶತ್ರುಗೆ ಹೇಳ್ಬಾರ್ದು, ಅವ್ನು ಮಲ್ಕೊಂಡಿದ್ದಾನೆ. ಅವನು ಅಂದೆ, ನೀನು ಉತ್ತರ ಮಲ್ಕೊಂಡಿರೋದೇನೋ ಪ್ರಾಬ್ಲಮ್ಮು, ನೀನು ಫಸ್ಟು ರೆಕ್ಟಿಫೈ ಮಾಡ್ಕೋದು, ದಕ್ಷಿಣಕ್ಕೆ ಮಲ್ಕೋ, ದಕ್ಷಿಣ ಫಸ್ಟ್ ಪ್ರಿಫರೆನ್ಸ್, ವೆಸ್ಟು ಸೆಕೆಂಡು, ಥರ್ಡ್ ಈಸ್ಟು, ಅದು ಮಾಡ್ಕೋ, ನಿನಗೆ ಸೇರೋಗತ್ತೆ ಅಂದೆ. ಅವನು ಅದೆಲ್ಲ ಬಿಟ್ಬಿಟ್ಟು ಇವಾಗ ಹಾಸ್ಪಿಟ್ಲ್ ಬಿಟ್ಬಿಟ್ಟು ದಕ್ಷಿಣಕ್ಕೆ ಮಲ್ಕೊಂಡ. ಅಂದರೆ ಇಮಿಡಿಯೇಟಾಗಿ ಬರ್ಬೋದು ದಕ್ಷಿಣಕ್ಕೆ. 1 ವಾರ 1 ದಿನ ಈ ಕಡೆ ಇದ್ದು 2 ದಿನ ಆದಮೇಲೆ ಅಲ್ಲಿ ಹೋಗಬೇಕು, ತಿರ್ಗಾ ಹಿಂಗೆ ಬರಬೇಕು, 3 ದಿನ ಆದಮೇಲೆ ಹಂಗೆ ಹೋಗಬೇಕು, ತಿರ್ಗಾ ಹಿಂಗೆ ಬರಬೇಕು, 4 ದಿನ ಆದಮೇಲೆ ಹಂಗೆ ಹೋಗಬೇಕು, ತಿರ್ಗಾ ಬರ್ಬೇಕು, 5 ದಿನ ಆದಮೇಲೆ, ಆಮೇಲೆ 1 ವಾರ ಆದಮೇಲೆ ಹಂಗೆ ಹೋಗ್ಬಿಡ್ಬೇಕು, ಅಲ್ಲೇ ದಕ್ಷಿಣಕ್ಕೆ ತಲೆ ಇಡಬೇಕು. ಹಿಂಗೆ ಪ್ಲ್ಯಾನ್ ಮಾಡ್ಕೊಂಡು ಇಟ್ಕೊಂಡ್ರೆ ಕರೆಕ್ಟಾಗಿ ಆರೋಗ್ಯ, ಬ್ರೈನ್ ಆ್ಯಮ್ರೇಜು, ಹೆಡ್ಡೇಕ್ ಎಲ್ಲ ಹೋಗ್ಬಿಡುತ್ತೆ. ಏನೋ ಹಾಸ್ಪಿಟ್ಲ್ಗೆ ಹೋಗ್ತಾ ಇದ್ದು ಕಾಯಿಲೆಗಳಿದ್ದರೆ ಅದನ್ನು ಸಾಲ್ವ್ ಆಗುತ್ತೆ. ಇದು ತುಂಬ ಇಂಪಾರ್ಟೆಂಟು ನಾನು ಹೇಳ್ತಾ ಇರೋದು ಪಾಯಿಂಟ್ಸು. ಇದು ನೀವು ಪಾಯಿಂಟ್ ನೋಟ್ ಮಾಡ್ಕೊಬೇಕು. ಪಾಯಿಂಟ್ ನೋಟ್ ಮಾಡಿಕೊಂಡು ನಾನು ಹೇಳ್ತಾ ಇರೋದಲ್ಲ, ಇದು ರಿಯಲ್ ಎಕ್ಸಾಂಪಲ್ಸು. ಕನ್ನಡ ನೋಡಿದ್ದೀನಿ, ನೀವು ಎಷ್ಟೋ ಫಿಲಿಮ್ ಆ್ಯಕ್ಟರ್ಸ್ ಎಲ್ಲ ನೋಡಿದ್ದೀರಾ, ಈ ಬ್ರೈನ್ ಆ್ಯಾವ್ರೇಜಿಂದ ಸತ್ರು, ಮೈಗ್ರೇನಿಂದ ಸತ್ರು. ಅವ್ರ ಮನೇಲಿ ಹೋಗಿ ನೋಡಿ, ಅವ್ರು ವಾಸ್ತು ನೋಡಲ್ಲ, ವಾಸ್ತು ರೆಸ್ಪೆಕ್ಟ್ ಕೊಡಲ್ಲ, ಟೇಕನ್ ಥಿಂಗ್ಸ್ ಫಾರ್ ಗ್ರ್ಯಾಂಟೆಡು, ರಾಂಗ್ ಉತ್ತರಕ್ಕೆ ತಲೆಗೆ ಇಟ್ಕೊಂಡು ಮಲ್ಕೊಂಡಿರ್ತಾರೆ. ಕಾಂಪಸ್ ಅಂದರೆ ನೋಡಲ್ಲ, ಗೊತ್ತಿಲ್ಲ. ಕಾಂಪಸ್ ನೋಡೋಕ್ಕೆ ಬರಲ್ಲ. ವಾಸ್ತುವ್ರನ್ನ ಕರ್ಬಿಟ್ರೆ ದುಡ್ಡು ಕೊಡಬೇಕು. ಇದು ನಾರ್ಮಲಾಗಿ ರಿಯಾಲಿಟಿಲಿ ಹೀರೋಸ್ ಅವರು, ರಿಯಲ್ ಲೈಫಲ್ಲಿ ಝೀರೋಸ್. ವಾಸ್ತು ನೋಡೋದು ಮನೆ ಮಾಡೋದು, ವಾಸ್ತು ನೋಡೋದು ಮಲ್ಕೊಳೋದು, ಈ ಥರ ಮಾಡ್ಕೊಂಡು ಎಷ್ಟೋ ಫಿಲಿಮ್ ಆ್ಯಕ್ಟರ್ಸು ಮೈಗ್ರೇನಿಂದ ಸತ್ತಿದ್ದಾರೆ, ಎಷ್ಟೋ ಮೈಗ್ರೇನೇನು ಸತ್ತಿದ್ದಾರೆ. ನೋಡ್ಕೊಬೇಕದು. ನೋಡ್ಕೊಂಡು ಅದಕ್ಕೆ ನಾನು ಇವತ್ತು ಈ ಪ್ರೋಗ್ರಾಮ್ ಮಾಡ್ತಾಯಿರೋದು. ನೋಡಿ, ಇವಾಗ ನಾನು 10-15 ನಿಮಿಷ ವೀಡಿಯೋ ಮಾಡ್ತೀನಿ. ಕೆಲವರು ಒಂದು 15 ನಿಮಿಷ ಸ್ಪೇರ್ ಮಾಡೋಕ್ಕೂ ಥಿಂಕ್ ಮಾಡ್ತಾರೆ, ನಾವು ಯಾಕೆ ನೋಡಬೇಕು ಇವ್ರ ವೀಡಿಯೋ, ಏನಿದೆ ಇವ್ರದ್ದು. ಮೈಗ್ರೇನ್ ಪ್ರಾಬ್ಲಮ್ ಬಗ್ಗೆ ಹೇಳ್ತಾ ಇದ್ದೀನಿ. ಅವರು ಉತ್ತರಕ್ಕೆ ಮಲ್ಕೊಂಡಿರ್ತಾರೆ. ನಾನು ವೀಡಿಯೋ ನೋಡಿದ್ಮೇಲೆ ಉತ್ತರಕ್ಕೆ ಮಲ್ಕೊಂಡಿದ್ರೆ ತಕ್ಕಂಡು ಚೇಂಜ್ ಮಾಡ್ಕೊಂಡು ದಕ್ಷಿಣಕ್ಕೆ ಬರ್ಬೋದಲ್ಲ, 1 ವಾರದಲ್ಲಿ ಮಣ್ಣು ರೆಡಿ ಆಗ್ಬೋದಲ್ಲ. ನೋಡಲ್ಲ, ತುಂಬ ಬ್ಯುಸಿ. ಏನು ಬ್ಯುಸಿ ಅಂದರೆ ಫ್ರೆಂಡ್ಸ್ ಜೊತೆಲ್ಲ ಅಲ್ಲಿ ಇಲ್ಲಿ ತಿರ್ಕೊಂಡು, ಅಟ್ಟೆ ಹೊಡ್ಕೊಂಡು, ಟೈಮ್ ಪಾಸ್ ಮಾಡಿಕೊಂಡು, ಇದು ಔಟ್ ಸ್ಟೇಷನ್ಗಳಿಗೆ ಹೋಗ್ಕೊಂಡು ತಿರ್ಕೊಂಡಿರ್ತಾರೆ. ಅಂದರೆ ಉತ್ತರಕ್ಕೆ ಮಲ್ಕೊಂಡಿರ್ತಾನೆ, ಆರೋಗ್ಯ ಹೊಟ್ಟೋಗ್ಬಿಟ್ಟಿರ್ತದೆ, ಫುಲ್ಲು ಪ್ರಾಬ್ಲಮ್ಸ್ ಇರುತ್ತೆ. ಬರೋ ದುಡ್ಡು 3/4 ಭಾಗ ಹಾಸ್ಪಿಟಲ್ ಖರ್ಚು ಮಾಡ್ತಾ ಇರ್ತಾರೆ. ನಮ್ಮ ಥರ ವೀಡಿಯೋಗಳು ನೋಡಲ್ಲ, ಎಂಟರ್ಟೈನ್ಮೆಂಟ್ ವೀಡಿಯೋಗಳು ನೋಡೋದು. ನಮ್ಮದು ಎಜುಕೇಷನ್ ವೀಡಿಯೋ ಅಲ್ವಾ, ಸ್ವಲ್ಪ ತಲೆ ಕೆಲಸ ಕೊಡಬೇಕಲ್ವಾ, ನೋಡಲ್ಲ. ಸೊ ಆದ ಕಾರಣ ಇವತ್ತು ನಾನು ಮೈಗ್ರೇನು ವಾಸ್ತುಶಾಸ್ತ್ರ ಇಲ್ಲದ ಮನೆ ಅವ್ರಿಗೇ ಜಾಸ್ತಿ ಬರೋದು ಕನ್ಫರ್ಮಾಗಿ ಹೇಳ್ತೀನಿ. ನೀವು ಅದು ನೋಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ, ಓಕೆನಾ. ಇವತ್ತು ಇನ್ನೊಂದು ಪಾಯಿಂಟ್ ಹೇಳಕ್ಕೆ ಬರ್ತಾಯಿದ್ದೀನಿ, ಏನಂದರೆ ಮನೆಯಲ್ಲಿ ಇಷ್ಟ ಬಂದಂಗೆ ಮಲ್ಕೊಂಡಿರೋರು ಈ ವಿಡಿಯೋ ನೋಡಿದ್ಮೇಲೆ ಸ್ವಲ್ಪ ಕಾಂಪಸ್ ತಗೊಂಡು ನೋಡಿಬಿಟ್ಟು ಯಾವ ಡೈರೆಕ್ಷನ್ ನೀವು ಮಲ್ಕೊಂಡಿದ್ದೀರಾ ಅವ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಫಸ್ಟು ಕನ್ಫರ್ಮ್ ಮಾಡ್ಕೊಳ್ಳಿ. ಯಾವ ಡೈರೆಕ್ಷನ್ ಗೊತ್ತಿಲ್ವಾ, ನಮ್ಮ ವಾಸು ಸರ್ ಫೋನ್ ಮಾಡಿ, ನನ್ನ ನಂಬರ್ ಡಿಸ್ಪ್ಲೇ ಆಗ್ತಾಯಿದೆ, ಫೋನ್ ಮಾಡಿ, ನಾಚಿಕೆ ಪಡಬೇಡಿ, ಮಾತಾಡಿ ಯಾವ ಮೂಲೆಯಲ್ಲಿ ಮಲ್ಕೊಂಡಿದ್ದೀರಾ ಗೊತ್ತು ಮಾಡಿಕೊಂಡು ಕರೆಕ್ಷನ್ ಮಾಡಿಕೊಂಡು ಕರೆಕ್ಟಾಗಿ ಇದು ಮಾಡಿ, ಏನು ಡಿಸೈಡ್ ಮಾಡಿ, ನಾನು ಕರೆಕ್ಟಾಗಿ ಮಲ್ಕೊತಾ ಇದ್ದೀನಾ ಇಲ್ವಾ ಪ್ಲ್ಯಾನ್ ಮಾಡ್ಕೊಳ್ಳಿ. ಸುಮ್ಮನೆ ಇಷ್ಟ ಬಂದಂಗೆ ಮಲ್ಕೊಂಡು ಕಾಯಿಲೆಗಳು ಬಂದುಬಿಡತ್ತೆ. ಇನ್ನೊಂದು ಕೇಸ್ ಸ್ಟಡಿ ಹೇಳ್ತೀನಿ. ಅವನು ನನ್ನ ಬಿಸ್ನೆಸ್ ಪಾರ್ಟ್ನರಾಗಿದ್ದ 2002 ಇದ್ದ. ಆಮೇಲೆ ಒಂದು 4 ವರ್ಷ ಇದ್ದೆ ಬಿಸ್ನೆಸ್ ಪಾರ್ಟ್ನರಾಗಿ ಅವನ ಹತ್ರ, 98ಇಂದ 2002. ಆಮೇಲೆ ನನಗೆ ಬೇರೆ ಆಫರ್ ಬಂತು, ಕೆಲಸ ಬಂದುಬಿಟ್ಟೆ ನಾನು. ಆಮೇಲೆ ಅವನು 20 ವರ್ಷ ಆದಮೇಲೆ ನಾನು 2024 ಮೀಟ್ ಮಾಡಿದೆ ಅವನಿಗೆ. ಈ ವರ್ಷದಲ್ಲಿ ಮೀಟ್ ಮಾಡಿದೆ. ಅವನು ಆವಾಗ 2022 ಇಯರ್ಸ್ ನಾನು ನೋಡಿಲ್ಲ. ಅವನು ತುಂಬ ವೀಕ್ ಆಗಿಬಿಟ್ಟು ತುಂಬ ಇದಾಗ್ಬಿಟ್ಟಿದ್ದ. ಒಂದೇ ಏನೋ ತಲೆನೋವು, ನನಗೆ ತಲೆ ಎತ್ಕೊಂಡು ಸುತ್ತಿಯಲ್ಲಿ ಹೊಡೆದಂಗೆ ಇರುತ್ತೆ, ನನಗೆ ಏನೇನೋ ಡಾಕ್ಟರ್ ತೋರಿಸ್ದೆ, ನಾನು ಏನು ರೆಡಿಯಾಗಿಲ್ಲ. ಅವಳ ಹೆಂಗಸರಿಗೂ ಅಲರ್ಜಿ ಬಂದುಬಿಟ್ಟಿತ್ತು ಫುಲ್ಲು. ಉತ್ತರಕ್ಕೆ ಮಾಡ್ಕೊಂಡ್ರೆ ಅಲರ್ಜಿಗಳು ಬಂದುಬಿಡುತ್ತೆ ಒಂಥರ. ಅದು 2-3 ವರ್ಷ ಹೋಗಲ್ಲ, ಅದು ಆಮೇಲೆ ಹೋಗುತ್ತೆ.
ಆಮೇಲೆ ಅವರು ಉತ್ತರ ಮಲ್ಕೊಂಡು ತುಂಬ ಪ್ರಾಬ್ಲಮ್ ಆಗಿಬಿಟ್ಟು ಒಂಥರ ಸಾಯೋ ಸ್ಥಿತಿಯಲ್ಲಿ ಆಗ್ಬಿಟ್ಟಿತ್ತು ಅವ್ರದ್ದು ಪೊಸಿಷನ್. ಆಮೇಲೆ ನಾನು ಹೇಳಿದೆ, ಯಾರು ಸರ್ ಹೇಳಿದ್ದು ನಿಮ್ಗೆ ಉತ್ತರಕ್ಕೆ, ಶತ್ರುಗೂ ಹೇಳ್ಬಾರ್ದಲ್ಲ ಸರ್ ಉತ್ತರಕ್ಕೆ ಮಲ್ಕೊಂಡು, ಯಾರು ಸರ್ ಹೇಳಿದ್ದು ನಿಮ್ಮ ಅಡ್ವೈಸು. ಅವನು ವಾಸ್ತುನ ನಂಬಲ್ಲ, ವಾಸ್ತುವ್ರನ್ನ ಕೇಳಲ್ಲ, ಅವ್ನು ಟೇಕನ್ ಫಾರ್ ಥಿಂಗ್ಸ್ ಗ್ರಾಂಟೆಡಾಗಿ ಮಲ್ಕೊಂಡಿದ್ದ. ನಾನು ಮೀಟ್ ಮಾಡಿದ್ದೇನೋ ಅವನದು ಏನೋ ದೇವರು ಸ್ವಲ್ಪ ಎಲ್ಲೋ ಒಳ್ಳೇದು ಮಾಡಿರೋದ್ರಿಂದ ನಮ್ಮಂಥವ್ರು ಕಾಂಟ್ಯಾಕ್ಟ್ ಮಾಡಿ ದಕ್ಷಿಣಕ್ಕೆ ಬನ್ನಿ ಸರ್, ಇಮಿಡಿಯೇಟಾಗಿ ಬರಬೇಡಿ, ಒಂದು ದಿನ ಹಿಂಗೆ ಬನ್ನಿ, ತಿರ್ಗಾ ಆ ಕಡೆ ಹೋಗ್ಬಿಡಿ, 2 ದಿನ ಬಿಟ್ಕೊಂಡು ಹಿಂಗೆ ಬನ್ನಿ, ತಿರ್ಗಾ ಹಂಗೆ ಹೋಗ್ಬಿಡಿ, 3 ದಿನ ಬಿಟ್ಕೊಂಡು ತಿರ್ಗಾ ಹಿಂಗೆ ಬನ್ನಿ, 4 ದಿನ ಬಿಟ್ಕೊಂಡು ಬನ್ನಿ, 5 ದಿನ, 1 ವಾರ ಆದಮೇಲೆ ಪರ್ಮನೆಂಟಾಗಿ ಬಂದುಬಿಡಿ ದಕ್ಷಿಣಕ್ಕೆ ಅಂದೆ. ನನ್ನ ಇದು ಕೇಳಿದ್ಮೇಲೆ ಅಡ್ವೈಸು ಬಂದರು. ಆಮೇಲೆ ಅವ್ರಿಗೆ ಎಲ್ಲಿ ಚೆನ್ನಾಗಾಯಿತು. ಆಮೇಲೆ ಫೋನ್ ಮಾಡಿದ್ರು, ನಾನು ಹಿಂಗೆ ಹೋಟೆಲ್ ಮಾಡ್ತಾಯಿದ್ದೀನಿ, ಇದು ಕಿಚನ್ನು ಆಚೆ ಕಡೆ ಇಕ್ಬೇಕಂದ್ಬಿಟ್ಟಿದ್ದೀನಿ, ವಾಯುಮೂಲೆಯಲ್ಲಿ ಇಕ್ಬೋದಾ. ನಾನು ಅವತ್ತು ಹೇಳ್ಬಿಟ್ಟು ಬಂದಿದ್ದೆ ವಾಯುಮೂಲೆಯಲ್ಲಿ ಇಕ್ಕೊಂಡ್ಬಿಟ್ಟು, ವಾಯುಮೂಲೆ ಇಕ್ತಾಯಿದ್ದೀನಿ ಪರವಾಗಿಲ್ಲ, ಇಕ್ರಿ ಅಂದ್ಬಿಟ್ಟು. ಇವಾಗ ವಾಸ್ತು ಬಗ್ಗೆ ಇಂಟ್ರೆಸ್ಟ್ ಬಂತು. ಆಮೇಲೆ ತಿರ್ಗಾ 1 ವಾರ ಆದಮೇಲೆ ಫೋನ್ ಮಾಡಿದ್ರೆ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ, ಸರೋಯ್ತು ಎಲ್ತು. ಇವಾಗ ವಾಸ್ತು ಅಂದರೆ ಏನಂದ್ರೆ ಆ ಮನುಷ್ಯನಿಗೆ ಗೊತ್ತಾಯಿತು. ಇಷ್ಟು ದಿನ ವಾಸ್ತು ಬಗ್ಗೆ ಒಂಥರ ನೆಗೆಟಿವ್ ಮಾತಾಡಿಕೊಂಡು, ನೆಗೆಟಿವ್ ಅಂದರೆ ದುಡ್ಡಿದೆ ಅವ್ರ ಹತ್ರ, ಕೋಟಿಗಿದೆ, ಮಕ್ಕಳಿಲ್ಲ ಅಂದರೆ ಆ ಪಾರ್ಟಿ ಏನು ಅಂದ್ಕೊಂಡ, ದುಡ್ಡಿದ್ರೆ ಎಲ್ಲ ನಡೆದ್ಬಿಡತ್ತೆ, ವಾಸ್ತುವನ್ನ ಎಲ್ಲಿ ಕೇಳೋದು, ವಾಸ್ತುವನ್ಗೆ ಏನು ರೆಸ್ಪೆಕ್ಟ್ ಕೊಡೋದು, ಅವನು ಹೇಳೋ ಮಾತು ನಾನು ಕೇಳೋದು, ದುಡ್ಡಿದ್ರೆ ಸಾಕು, ದುಡ್ಡಿರೋನು ದೊಡ್ಡಪ್ಪ ಅಂದ್ಕೊಂಡಿದ್ದ ಅವನು. ಅಂದರೆ ಆರೋಗ್ಯ ದುಡ್ಡಿದ್ರೆ ಎಲ್ಲ ನಡೆಯಲ್ಲ. ಇವಾಗ ದುಡ್ಡು ಕೋಟಿ ರೂಪಾಯಿ ಇದೆ ಬ್ಯಾಂಕಲ್ಲಿ ಅವನ ಹತ್ರ, ಇವಾಗ ಪ್ರಾಬ್ಲಮ್ಮು ಕೋಟ್ಯಂತರ ರೂಪಾಯಿ ಇದೆ ಅವನ ಹತ್ರ. ಒಂದು ಕಾಲದಲ್ಲಿ ಒಂದು ದೊಡ್ಡ ಸೌಕಾರ ಅವನು. ಇವಾಗ ಅವನಿಗೆ ಹಾಸ್ಪಿಟ್ಲ್ಗೆ ಹೋಗಬೇಕು, ಆ್ಯಂಬುಲೆನ್ಸ್ಗೆ ಫೋನ್ ಮಾಡಬೇಕು, ಫೋನ್ ಅಲ್ಲಿದೆ, ಎತ್ತಕ್ಕಾಗಲ್ಲ. 1 ಕೋಟಿ ರೂಪಾಯಿ ಫೋನ್ ಎತ್ಕೊಡ್ಬಿಡತ್ತಾ? ಇವಾಗ ಫೋನ್ ಮಾಡ್ಬೇಕು ಯಾರಿಗೂ, ಅವನು ಹೋಗ್ಬೇಕು ಆ್ಯಂಬುಲೆನ್ಸಲ್ಲಿ ಎಲ್ಲೋ ಹಾಸ್ಪಿಟ್ಲಿಗೆ, ಮಕ್ಕಳಿಲ್ಲ, ಮರಿ ಇಲ್ಲ, ಒಂಟಿಯಾಗಿರ್ತಾನೆ, ಅವ್ರ ಹೆಂಡತಿ ಮಲ್ಕೊಂಡಿರ್ತಾಳೆ, ಇವನು ಹೋಗ್ಬೇಕು ಆಚೆ ಕಡೆ ಆ್ಯಂಬುಲೆನ್ಸ್ಗೆ ಹೋಗ್ಬೇಕು, ಸೀರಿಯಸ್ಸು. ಆ ದುಡ್ಡು 1 ಕೋಟಿ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಬ್ಯಾಂಕಲ್ಲಿರೋದು ಆ್ಯಂಬುಲೆನ್ಸ್ನ ಕರೆದ್ಬಿಡತ್ತಾ? ದುಡ್ಡು ಏನೂ ಮಾಡಲ್ಲ, ಎಷ್ಟು ಬೇಕೋ ಅಷ್ಟೇ, ದುಡ್ಡಿಗೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕೋ ಅಷ್ಟೇ. ಅವನೇನು ಅಂದ್ಕೊಂಡ, ನಾನು ದುಡ್ಡಿದೆ, ನಾನು ಯಾಕೆ ವಾಸ್ತು ಪುರುಷನ ರೆಸ್ಪೆಕ್ಟ್ ಕೊಡಬೇಕು ಅಂದ್ಬಿಟ್ಟು ಒಂದು ಚಾಲೆಂಜಾಗಿ ಇದ್ದ. ಅದಕ್ಕೆ ಅವನು 20 ವರ್ಷ ಅನುಭವಿಸಿ ತಲೆನೋವು ಇದ್ದುಕೊಂಡು ಅವನ ಹೆಂಡತಿಗೆಲ್ಲ ಅಲರ್ಜಿ ಬಂದು ತುಂಬ ಪ್ರಾಬ್ಲಮ್ಸ್ ಪಟ್ಟ ಮೇಲೆ ನಾನು ಹೋಗಿ ಮೀಟ್ ಮಾಡಿದ್ಮೇಲೆ ಅವನಿಗೆ ಒಂದು ಐಡಿಯಾ ಬಂತು. ಓ, ನಾನು ತಪ್ಪು ಮಾಡಿದೆ, ನಾನು ಕರೆಕ್ಟ್ ಮಾಡ್ಕೊಬೇಕು, ಈ ಪಾರ್ಟಿ ಹೇಳ್ತಾ ಇರೋದು ಕರೆಕ್ಟು, ನಾನು ವಾಸ್ತುಶಾಸ್ತ್ರ ಅಧ್ಯಯನ ಮಾಡಿದ್ದೀನಿ ಸರ್. ಇವಾಗ ಆಮೇಲೆ ನಾನು ಕೋವಿಡ್ ಟೈಮಲ್ಲೆಲ್ಲ 3 ಗುರುಗಳ ಹತ್ರ ಅಧ್ಯಯನ ಮಾಡಿ ಸ್ವಲ್ಪ ಇನ್ನೂ ಇದು ಮಾಡಿಕೊಂಡು ಸ್ಪೆಷಲೈಸ್ ಮಾಡಿಕೊಂಡು ನಾನು ರಿಯಾಲಿಟಿಯಾಗಿ ಬಿಲ್ಡರ್ಸಲ್ಲಿ ಜನಗಳನ್ನ ಮೀಟ್ ಮಾಡಿ ತುಂಬ ರಿಯಲ್ ಎಕ್ಸಾಂಪಲ್ಸ್ ನೋಡಿ ಅದನ್ನ ಜನಗಳಿಗೆ ಒಂದು ಅವೇರ್ನೆಸ್ ಕೊಡೋಣ ಅಂದ್ಬಿಟ್ಟು ಈ ಪ್ರೋಗ್ರಾಮ್ ಮೂಲಕ ನಾನು ಬರ್ತಾ ಇರೋದು. ಸೊ ಜನಗಳಿಗೆ ನಾನು ಹೇಳ್ತಾ ಇರೋದು ಪಾಯಿಂಟ್ ಏನಂದ್ರೆ ಇಂಪಾರ್ಟೆಂಟು, ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದು. ಮೈಗ್ರೈನ್, ಹೆಡೇಕ್, ಬ್ರೈನ್ ಹ್ಯಾಮ್ರೇಜ್ ಈಸ್ ವೈ ಬಿಕಾಸ್ ಆಫ್ ನಾರ್ತಲ್ಲಿ ಹೆಡ್ ಇಟ್ಕೊಂಡಿರ್ತಾರೆ. ಇವಾಗ ಈ ಪಾಯಿಂಟ್ನ ಗೊತ್ತು ಮಾಡ್ಕೊಳ್ಳಿ. 2-3 ಸಾರಿ ಹೇಳ್ಕೊಂಡೇ ಬಂದಿದ್ದೀನಿ. ನಾರ್ತ್, ಉತ್ತರ. ಇವಾಗ ನಾನು ಈಸ್ಟಲ್ಲಿ ಕೂತ್ಕೊಂಡು ಸೂರ್ಯ ಹಿಂಗೆ ಹುಟ್ಟೋದು, ಈಸ್ಟಲ್ಲಿ ಕೂತ್ಕೊಂಡು ಪೂರ್ವದಲ್ಲಿ ಮಾತಾಡ್ತಾ ಇದ್ದೀನಿ. ಈ ಕಡೆ ಉತ್ತರ ಬರುತ್ತೆ, ದಕ್ಷಿಣ ಬರುತ್ತೆ, ಪಶ್ಚಿಮ ಬರುತ್ತೆ. ಉತ್ತರ ತಲೆ ಇಕ್ಕೋದು ತುಂಬ ಡೇಂಜರಸ್ಸು. ಉತ್ತರಕ್ಕೆ ತಲೆ ಇಕ್ಕಬಾರ್ದು, ನಾರ್ತ್ಗೆ ತಲೆ ಇಕ್ಕಬಾರ್ದು, ದಕ್ಷಿಣಕ್ಕೆ ಇಕ್ಕಬೇಕು. ಕೆಲವ್ರು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟು ಉತ್ತರದಲ್ಲಿ ಮ್ಯಾಗ್ನೆಟ್ ಪವರ್ ಇದೆ, ಇಲ್ಲಿ ಮಲ್ಕೊಂಡ್ಬಿಟ್ರೆ ಪವರ್ ಬಂದುಬಿಡುತ್ತೆ ಅಂದ್ಬಿಟ್ಟು ಇಟ್ಕೊತಾರೆ. ಪವರ್ ಬರಲ್ಲ. ಪವರ್ನ ನಿಮ್ಮ ತಲೆಗೆ ಹೊಡೆದು ತುತ್ತಲ್ಲಿ ಹೊಡೆದಂಗಾಗಿ ತಲೆನೋವು ಬರುತ್ತೆ. ಅದಕ್ಕೆ ಕಾಂಪಸ್ಸೇ ತಕ್ಕಂತ ತಿರ್ಗತ್ತೆ. ಉತ್ತರಕ್ಕೆ ಕಾಂಪಸ್ ಓಪನ್ ಮಾಡಿದ್ರೆ ಉತ್ತರ ಯಾವ ಕಡೆ ಇರುತ್ತೋ ಆ ಕಡೆ ತಿರ್ಗತ್ತೆ. ಏನಕ್ಕೆ? ಅಲ್ಲೇನೋ ಒಂದು ಪವರ್ ಇದೆ, ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಕಾಂಪಸ್ನ ಉತ್ತರಕ್ಕೆ ತಿರ್ಗಲ್ಲ. ಜನಗಳು ಅರ್ಥ ಮಾಡ್ಕೊಬೇಕು. ಉತ್ತರಲ್ಲಿ ಪವರ್ ಇದೆ, ನಾನು ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ನಾನು ಪವರ್ ಬಂದುಬಿಡುತ್ತೆ ಅಂದರೆ ಪವರ್ ಬರೋಲ್ಲ. ತಲೆನೋವು ಬರುತ್ತೆ, ಮೈಗ್ರೇನ್ ಬರುತ್ತೆ, ಬ್ರೈನ್ ಹ್ಯಾಮ್ರೇಜ್ ಬರುತ್ತೆ. ಕೆಲವ್ರಿಗೆ ನೋಡ್ಕೊಂಡಿಲ್ಲ, ಅವನು ಹಂಗೆ ಕಂಟಿನ್ಯೂಸ್ ಆಗೋನು 20 ವರ್ಷ ಆಯಿತು, ಸಾಯೋ ಸ್ಥಿತಿಯಲ್ಲಿ ಬಂದುಬಿಟ್ಟಿದ್ದ. ನಮ್ಮ ಬಿಸ್ನೆಸ್ ಪಾರ್ಟ್ನರ್ ಹೇಳಿದ್ನಲ್ಲ, ಅವನನ್ನು ಹೋಗಿ ಅವ್ನಿಗೆ ಅಡ್ವೈಸ್ ಕೊಟ್ಟಿದ್ದಕ್ಕೆ, ನಾನು ಅಡ್ವೈಸ್ ತೊಗೊಂಡಿದ್ದಕ್ಕೆ ಅವ್ನು ಉಳ್ಕೊಂಡ. ಇಲ್ಲಾಂದರೆ ಅವನು ಫಿನಿಶ್ ಅಂದರೆ ಟಿಕೆಟ್ ತೊಗೊಂಡು ಮೇಲೆ ಹೋಗಬೇಕು. ಅದು ಜೀವ ಇರೋದು, ಲೈಫ್ ಇರೋದು ಜೀವನ ಮಾಡಿ ಬಾಳಕ್ಕೆ, ಎಂಜಾಯ್ ಮಾಡೋಕ್ಕೆ. ಸುಮ್ಮನೆ ಟಿಕೆಟ್ ತೊಗೊಂಡು ಮೇಲೆ ಹೋಗೋಕ್ಕಲ್ಲ. 100 ವರ್ಷ ದೇವ್ರು ಕೊಟ್ಟಿದ್ದ ನನ್ನ ಆಯುಸ್ಸು, ಅಲ್ಲಿವರೆಗೂ ಬಾಳ್ಬೇಕಂದ್ಬಿಟ್ಟು ಇಷ್ಟ ಇರತ್ತೆ. ಆವಾಗ ಅವ್ನು ಲೈಫ್ ಫುಲ್ಫಿಲ್ ಮಾಡ್ಕೊಂಡು ಮೇಲೆ ಹೋಗ್ತಾನೆ. ತಿರ್ಗಾ ಮರುಜನ್ಮನೋ ಇಲ್ಲ ಮೋಕ್ಷನ್ಗೋ, ಒಳ್ಳೇದು ಮಾಡಿದ್ರೆ ಮೋಕ್ಷಕ್ಕೆ ಹೋಗ್ತಾರೆ, ಪಾಪ ಮಾಡಿ ಕರ್ಮಕ್ಕೆ ಮಾಡಿದರೆ ಇದಕ್ಕೆ ಹೋಗ್ತಾರೆ, ನರಕಕ್ಕೆ ಹೋಗ್ತಾರೆ. ಮಾಡಿಕೊಂಡು ಕರೆಕ್ಟಾಗಿ ಭೂಲೋಕದಲ್ಲಿ ವಾಸ್ತು ಪುರುಷನಿಗೆ ರೆಸ್ಪೆಕ್ಟ್ ಕೊಟ್ಕೊಂಡು, ವಾಸ್ತುಶಾಸ್ತ್ರ ರೆಸ್ಪೆಕ್ಟ್ ಕೊಟ್ಕೊಂಡು, ವಾಸ್ತು ಪ್ರಕಾರ ಮನೆ ಮಾಡಿಕೊಂಡು ಕರೆಕ್ಟಾಗಿದ್ದರೆ ಆರೋಗ್ಯ ಕರೆಕ್ಟಾಗಿದ್ದರೆ ಮೈಗ್ರೇನ್ ಪ್ರಾಬ್ಲಮ್ ಬರೋಲ್ಲ, ಮೈಗ್ರೇನ್ ಹ್ಯಾಮ್ರೇಜ್ ಬರೋಲ್ಲ, ಏನೂ ಬರೋಲ್ಲ. ಇಷ್ಟು ಇವತ್ತು ತಲೆಗೆ ಹಾಕೊಳ್ಳಿ.
ಮೈಗ್ರೇನ್ ಏನು ಬರುತ್ತೆ ಅಂದ್ಬಿಟ್ಟು 15 ನಿಮಿಷ ಆಯಿತು. ಇವತ್ತು ಏನು ಮಾಡ್ತಾಯಿದ್ದೀನಿ, ತಿರ್ಗಾ ನಾನು ಒಂದು 2 ದಿನಕ್ಕೆ ಒಂದು ಸಾರಿ ವೀಡಿಯೋ ಮಾಡ್ತೀನಿ. ವಾರಕ್ಕೆ ಒಂದು 20 ವೀಡಿಯೋ ಮಾಡ್ತೀನಿ. 20 ವೀಡಿಯೋ ಅಂದರೆ ಒಂದು 5 ಭಾಷೆಯಲ್ಲಿ 20 ವೀಡಿಯೋ. ಆವಾಗ ಕನ್ನಡ ಬಂದು 5 ವೀಡಿಯೋ ಬರುತ್ತೆ ವಾರಕ್ಕೆ. 2 ದಿನಕ್ಕೆ ಒಂದೊಂದು ವೀಡಿಯೋ ಮಾಡ್ತೀನಿ. ನೋಡಿ ಸ್ವಲ್ಪ ತಲೆಗೆ ಹಾಕ್ಕೊಳ್ಳಿ, ನಾನು ಏನು ಅಂತ ಇದ್ದೀನಿ, ಸ್ವಲ್ಪ ತಲೆಗೆ ಕೆಲಸ ಕೊಡಿ, ತಲೆಗೆ ಓಡಿಸಿ ಬರೋಣ. ಥ್ಯಾಂಕ್ ಯು. ಮಾತಾ ಪಿತಾ ಗುರು ದೈವಂ. ನಾನು ದೇವೇಂದ್ರ ಜಟಾಯುವಿಕ್ಸಿಂದ, ಜಟಾಯು ವಾಸ್ತುಶಾಸ್ತ್ರದಿಂದ. ಥ್ಯಾಂಕ್ ಯು.